ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೆಚ್ಚಾಗಿದೆ ಜನಸಾಗರ. ದೇವರ ದರ್ಶನಕ್ಕಾಗಿ ರಾಜ್ಯದ ಹಲವೆಡೆಯಿಂದ ಆಗಮಿಸ್ತಾ ಇದ್ದಾರೆ ಭಕ್ತರು. ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲ, ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲೂ ಕೂಡ ಭಕ್ತರ ದಂಡು ಮೆರೆದಿದೆ. ಕದ್ರಿ ಕ್ಷೇತ್ರದ ತೀರ್ಥ ಕೆರೆಗಳಲ್ಲಿ ಮಿಂದೆದ್ದು ಪುನೀತರಾಗ್ತಾ ಇದ್ದಾರೆ ಭಕ್ತರು. ಇನ್ನು ನಮ್ಮ ಪ್ರತಿನಿಧಿ ಕದ್ರಿ ದೇವಾಲಯದಲ್ಲಿ ಒಂದು ಚಿಚ್ಚಾಟ ಮಾಡಿದ್ದಾರೆ, ನೋಡೋಣ ಬನ್ನಿ. ಹೊಸ ವರ್ಷ ಇವತ್ತಿನಿಂದ ಆರಂಭವಾಗಿದೆ. 2024 ಜನ ಭರ್ಜರಿಯಾಗಿ ಸ್ವಾಗತ ಮಾಡಿದ್ದಾರೆ. ಸೊ ಈ ವರ್ಷದ ಮೊದಲ ದಿನ, ಅದು ಕೂಡ ಸೋಮವಾರ, ಮಂಗಳೂರಿನ ಅನೇಕ ದೇವಸ್ಥಾನಗಳಲ್ಲಿ ಜನರು ಭಕ್ತರ ದಂಡೇ ಹರಿದು ಬಂದಿದೆ. ಇದರೊಂದಿಗೆ ಪ್ರಮುಖವಾಗಿ ಶಿವ ದೇವಸ್ಥಾನ, ಈಶ್ವರ ದೇವಸ್ಥಾನ ಏನಿದೆ, ಒಂದು ಕಡೆಯಿಂದ ಇವತ್ತು ಹೊಸ ವರ್ಷ ಅನ್ನುವಂಥ ಒಂದು ಶುಭ ದಿನವಾದರೆ, ಇನ್ನೊಂದು ಕಡೆಯಿಂದ ಇವತ್ತು ಸೋಮವಾರ ಅನ್ನುವಂಥ ಒಂದು ವಿಚಾರ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತರ ಆಗಮನ ಅನ್ನುವಂಥದ್ದು ಆಗ್ತಾ ಇದೆ. ನಾನೀಗ ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶ್ರೀ ಕದ್ರಿ ಮಂಜುನಾಥ ದೇವಸ್ಥಾನ. ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಇಲ್ಲಿ ಆಗಮಿಸ್ತಾರೆ, ದೇವರ ದರ್ಶನವನ್ನ ಪಡೀತಾರೆ. ಪ್ರಮುಖವಾಗಿ ತೀರ್ಥ ಕೆರೆಗಳಿದೆ, ಆ ತೀರ್ಥ ಕೆರೆಗಳಲ್ಲಿ ಸ್ನಾನವನ್ನ ಮಾಡುವಂತಹ ಒಂದು ವಿಚಾರ. ಅದಕ್ಕೋಸ್ಕರನೇ ಸಾಕಷ್ಟು ಜನ ಬರ್ತಾರೆ, ಆ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನ ಪಡೀತಾರೆ. ಸೊ ಇವತ್ತು ಕೂಡ ಇಲ್ಲಿ ಭಕ್ತರ ಸಂಖ್ಯೆ ಎಂದಿನಿಂದ ಅಧಿಕವಾಗಿರುವಂತದ್ದು. ಒಂದ್ ಕಡೆಯಿಂದ ಹೊಸ ವರ್ಷ ಅಂತ ಆದ್ರೆ, ಇನ್ನೊಂದು ಕಡೆಯಿಂದ ಸೋಮವಾರ ಅನ್ನುವಂಥ ಕಾರಣದಿಂದಾಗಿ ನಿನ್ನೆ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ನೀಡಿ ಆ ಬೀಚ್ಗಳಾಗಿರ್ಬೋದು, ಬೀಚ್ಗಳಲ್ಲಿ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿ ಇವತ್ತು ದೇವಸ್ಥಾನಕ್ಕೆ ಜನರು ಆಗಮಿಸಿರುವಂಥದ್ದು. ನಿನ್ನೆ ಸೆಲೆಬ್ರೇಷನ್ ಅನ್ನ ಬೇರೆ ರೀತಿ ಮಾಡಿ ಇವತ್ತು ದೇವರ ಒಂದು ಆಶೀರ್ವಾದವನ್ನು ಪಡೆಯಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿದ್ದಾರೆ. ಪ್ರಮುಖವಾಗಿ ಹೊಸ ವರ್ಷದ ಮೊದಲ ದಿನದಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ದೇವರಿಗೆ ಸಲ್ಲಿಸಲಾಗ್ತಾ ಇದೆ. ಅದು ರುದ್ರಾಭಿಷೇಕ ಆಗಿರ್ಬೋದು, ಕುಂಕುಮಾರ್ಚನೆ ಆಗಿರ್ಬೋದು. ಸೊ ಇದೆಲ್ಲ ಈಶ್ವರ ದೇವರಿಗೆ ಒಂದು ಬಹಳ ಪ್ರಿಯವಾಗಿರುವಂಥ ಸೇವೆಗಳು. ಈ ಎಲ್ಲ ಸೇವೆಗಳನ್ನ ಇವತ್ತು ಭಕ್ತರು ಸಲ್ಲಿಸ್ತಾ ಇರುವಂಥದ್ದು. ಕೊಂಚ ಮಟ್ಟಿಗೆ ಇವತ್ತು ಬೆಳಿಗ್ಗೆಯಿಂದಲೇ ಜನರ ಸಂಖ್ಯೆ, ಭಕ್ತರ ಸಂಖ್ಯೆ ಅನ್ನುವಂಥದ್ದು ಜಾಸ್ತಿ ಇತ್ತು. ಹೊಸ ವರ್ಷ ಅನ್ನುವಂಥ ಒಂದು ಕಾರಣದಿಂದಾಗಿ ದೇವರಿಗೆ ಇವತ್ತು ನಾವು ವಿಶೇಷ ಪೂಜೆಯನ್ನು ಮೊದಲ ದಿನ, ಹೊಸ ವರ್ಷದ ಮೊದಲ ದಿನ ಸಲ್ಲಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಂದಿರುತ್ತೆ. ನಮ್ಮೊಂದಿಗೆ ಭಕ್ತರು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇವತ್ತು ಹೊಸ ವರ್ಷ, ಅದರೊಂದಿಗೆ ಇವತ್ತು ಸೋಮವಾರ, ಎಷ್ಟು ವಿಶೇಷವಾಗಿದೆ? ತುಂಬ ವಿಶೇಷವಾಗಿದೆ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಮುಲ್ಕಿಯಿಂದ ಬರೋದು. ನಾನು ಮತ್ತೆ ನಂದು ಗೆಳತಿ ಇಬ್ಬರು ಒಟ್ಟಿಗೆ ಬಂದದ್ದು. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡಿ ಮತ್ತೆ ಅಲ್ಲಿ ತೀರ್ಥ ಸ್ನಾನ ಎಲ್ಲ ಮಾಡಿ ಎಲ್ಲ ತುಂಬ ಖುಷಿ ಆಯಿತು. ಇವತ್ತು ಹೊಸ ವರ್ಷ ಕೂಡ ಇದೆ. ಸೊ ಅದರೊಂದಿಗೆ ಇವತ್ತು ದಿನ ವಿಶೇಷವಾಗಿರಲಿ, ದೇವರ ಒಂದು ಆಶೀರ್ವಾದದ ಒಂದಿಗೆ ಕೂಡಿರ್ಲಿ ಅನ್ನುವಂಥ ಕಾರಣಕ್ಕೆ ಬಂದಿದ್ದೀರಾ? ಹೌದೌದು, ಹಾಗೇನೆ. ನಾನು ಮತ್ತೆ ಸೋಮವಾರ ಇದು ಇರ್ತೇನೆ, ಈಶ್ವರನ ಇದು ಮಾಡ್ತೇನೆ. ಸೊ ಹಾಗಾಗಿ ಫಸ್ಟ್ ಇಲ್ಲಿಂದನೇ ಶುರು ಮಾಡು ಅಂತೇಳಿ ಇಲ್ಲಿಗೆ ಬಂದಿತ್ತು. ಇವತ್ತು ಬೇರೆ ದೇವಸ್ಥಾನಗಳಿಗೆ ಹೋಗುವಂಥ ಪ್ಲಾನ್ಸ್ ಏನಿದೆ? ಅಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ ಉಂಟು, ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಇನ್ನು ಇಲ್ಲಿಂದ ಸೀದಾ ಮುಲ್ಕಿಗೆ ಹೋಗುದು ಅಂತೇಳಿ. ದೇವರ ಹತ್ರ ಏನು ಬೇಡ್ಕೊಂಡ್ರಿ ಈ ವರ್ಷಕ್ಕೆ? ಗೊತ್ತಿಲ್ಲ, ಲಾಸ್ಟ್ ಇಯರ್ಗಿಂತ ಈ ಸಲ ಸ್ವಲ್ಪ ಜಾಸ್ತಿ ಒಳ್ಳೇದಾಗಲಿ ಅಂತೇಳಿ. ಮತ್ತೆ ಹೌದು, ಮಕ್ಕಳಿಗೆ ಹಸ್ಬೆಂಡಿಗೆಲ್ಲ ಒಳ್ಳೇದಾಗಲಿ, ಆರೈಷ್ ಆರೋಗ್ಯ ಕೊಡಲಿ, ಚೆನ್ನಾಗಿ ಕಾಪಾಡಲಿ ಅಂತ. ಥ್ಯಾಂಕ್ ಯು. ಎಸ್, ಇದು ಭಕ್ತರ ಮಾತು. ಹೊಸ ವರ್ಷದ ಈ ದಿನ ದೇವರ ಆಶೀರ್ವಾದದೊಂದಿಗೆ ಪ್ರಾರಂಭವಾಗಲಿ ಅನ್ನುವಂಥ ಉದ್ದೇಶದೊಂದಿಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ ನಾವು ಹೋಗ್ಲಿಕ್ಕಿದ್ದೀವಿ ಅನ್ನುವಂಥ ಮಾತುಗಳನ್ನು ಬಂದಂಥ ಭಕ್ತರು ಮಾತಾಡಿದ್ದಾರೆ. ಇನ್ನು ಪ್ರವಾಸಿಗರು ಕೂಡ ಹಾಗೆ. ನಿನ್ನೆ ಮಂಗಳೂರು ಭಾಗದಲ್ಲಿ ಸುತ್ತಾಡಿ ಇವತ್ತು ಧರ್ಮಸ್ಥಳ ಆಗಿರ್ಬೋದು, ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಾನ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಭಾಗಗಳಿಗೆ ಒಂದು ಪ್ರವಾಸಿಗರ ಭಕ್ತರ ದಂಡು ಅನ್ನುವಂಥದ್ದು ಅಧಿಕ ಸಂಖ್ಯೆಯಲ್ಲಿ ಇವತ್ತು ಹರಿದು ಬಂದಿದೆ. ಕ್ಯಾಮ್ರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ, TV5 ಮಂಗಳೂರು.